ತಮಗೆಲ್ಲರಿಗೂ ಆನಂದಮಯ ಆತ್ಮ ಪ್ರದೇಶ ಅನುಭವ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ, ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ವಿಶ್ರಾಮವು. ಭವ ದುಃಖಧಿ ಭಯಭೀತನ ಬಯಸುವೆ ನಿಜ ಕಲ್ಯಾಣವನು, ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು, ಪಡೆಯುವೆ ಪದ ನಿರ್ವಾಣವನು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು, ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಪರಮಾತ್ಮನು. ಅಂತರ್ಮುಖ ಧ್ಯಾನವನ್ನು ತಿಳಿಸಿಕೊಟ್ಟ ದೇವ ಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸಿ, ನಿಜ ಮೋಕ್ಷದಾತ ನಿಜ ಶುದ್ಧಾತ್ಮ ದೇವನಿಗೂ ಕೂಡ ನಮಸ್ಕರಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವಿಲ್ಲ. ನಾಸ್ತಿ ಸರ್ವೋಪಿ ಸಂಬಂಧ, ನನ್ನ ಸಂಬಂಧವು ಯಾರ ಜೊತೆಗಿಲ್ಲ, ಯಾರ ಸಂಬಂಧವು ನನ್ನ ಜೊತೆಗಿಲ್ಲ. ನಾನು ನನ್ನ ಚೈತನ್ಯ ಲೋಕದಲ್ಲಿದ್ದೇನೆ, ನಾನು ಜಡಲೋಕದಲ್ಲಿಲ್ಲ. ನಾನು ನನ್ನಲ್ಲಿದ್ದೇನೆ, ಪಾದದಿಂದ ನೆತ್ತಿವರೆಗೆ ನಾನು ನನ್ನೊಳಗಿದ್ದೇನೆ. ನಾನು ಈ ಜಡಲೋಕದಲ್ಲಿಲ್ಲ. ನನ್ನ ಸಂಬಂಧವು ಯಾರ ಜೊತೆಗಿಲ್ಲ, ಯಾರ ಸಂಬಂಧವು ನನ್ನ ಜೊತೆಗಿಲ್ಲ. ನಾನು ಸಿದ್ಧ ಜಾತಿಯ ಶುದ್ಧಾತ್ಮ, ಸಿದ್ಧ ಜಾತಿಯ ಸಿದ್ಧಾತ್ಮನಾಗಿದ್ದೇನೆ. ಕೊನೆವರೆಗೆ ಕಣ್ತೆರಿಬಾರ್ದು. ಮನಸ್ಸಲ್ಲಿ ಕಣ್ಣಲ್ಲಿ ಜಡ ಶರೀರದ ಆಕಾರವನ್ನಾಗಲಿ, ಅದರ ಅಂಗಗಳ ಬಣ್ಣವನ್ನಾಗಲಿ ಆಕಾರವನ್ನಾಗಲಿ ಕಣ್ಮುಂದೆ ತರಬಾರ್ದು. ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ, ನಾನಿದ್ದೇನೆಂಬ ನನ್ನ ಅಸ್ತಿತ್ವ, ನಾನು ಎಂಬ ನನ್ನ ಅರಿವು, ಅದರ ಮೇಲೆ ಮನಸ್ಸಿಡಬೇಕು. ಅದೇ ಶುದ್ಧಾತ್ಮ. ನೋಡಿ, ನಿಮಗೆ ಬಾಡಿ ಫೀಲಿಂಗ್ ಹೇಗೆ ಆಗ್ತಾಯಿದೆ, ಬಾಡಿಯಲ್ಲಿ ಏನೇನು ಫೀಲಿಂಗ್ ಆಗ್ತಾಯಿದೆ ನೋಡಿ. ಕೇವಲ ಬಾಡಿ ಫೀಲಿಂಗ್ ಮೇಲೆ ಮನಸ್ಸಿಡಿ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಆತ್ಮ ಫೀಲಿಂಗು. ಬಾಡಿ ಅಂದರೆ ಶರೀರ, ಫೀಲಿಂಗ್ ಅಂದರೆ ಆತ್ಮ. ಎರಡನ್ನು ಸೇರಿಸಬೇಡಿ, ಎರಡೂ ಭಿನ್ನ ಭಿನ್ನವಾಗಿವೆ. ಜೀವ ಜುದಾ ಪುದ್ಗಲ ಜುದಾ, ಯಹಿ ತತ್ವಕೋ ಸಾರ್. ಅಂದರೆ ಜೀವ ಭಿನ್ನ, ಶರೀರ ಭಿನ್ನ, ಇದೇ ತತ್ವದ ಸಾರವಿದೆ, ಇದೇ ಭೇದ ವಿಜ್ಞಾನವಿದೆ.
ಸೊ ಹಾಗಾಗಿ ಏನೊಂದು ಬಾಡಿ ಫೀಲಿಂಗ್ ನಮಗೆ ನಿಮಗೆ ಕೈ ಕಾಲು ಬೆನ್ನು ಎಲ್ಲ ಕಡೆಗೆ ಬಾಡಿ ಫೀಲಿಂಗ್ ಆಗ್ತಾಯಿದೆ, ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಆತ್ಮ ಫೀಲಿಂಗು. ಯಾಕಂದರೆ ಬಾಡಿ ಅಂದರೆ ಶರೀರ, ರಕ್ತ, ಮೂಳೆ, ಮಾಂಸದಿಂದ ಮಾಡಿದ್ದು. ಫೀಲಿಂಗ್ ಅಂದರೆ ಆತ್ಮ. ಹೆಣದಲ್ಲಿ ಶವದಲ್ಲಿ ಫೀಲಿಂಗ್ ಮಾತ್ರ ಇರುವುದಿಲ್ಲ. ನಾನು ಫೀಲಿಂಗ್ ಮಾತ್ರ ಸ್ವರೂಪನಾಗಿದ್ದೇನೆ, ಫೀಲಿಂಗ್ ಸ್ವರೂಪ ಮಾತ್ರನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು 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 ಇದು ನಾನಿದ್ದೇನೆ. ಶರೀರದ ಪ್ರತಿಯೊಂದು ಅಂಗದಲ್ಲಿ ನಾನಿದ್ದೇನೆ. ನನ್ನ ಕಾಲು, ನನ್ನ ಕೈ, ನನ್ನ ಬೆನ್ನು, ನನ್ನ ತಲೆ, ಈ ರೀತಿ ನಾನು, ನನ್ನದು, ನಾನಿದ್ದೇನೆಂಬ ಅರಿವು ಇದೆಲ್ಲ ಆತ್ಮ ಪ್ರದೇಶಗಳದ್ದು. ಆದರೆ ಆತ್ಮನ ಅಸ್ತಿತ್ವವಾಗಿದೆ. ಆದರೆ ಅಜ್ಞಾನಿ ಜೀವ ಆತ್ಮನ ಅಸ್ತಿತ್ವ ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತ ತಿಳಿದುಕೊಳ್ಳಲಾರದೆ ಆ ಕಣ್ಣಿಗೆ ಕಾಣುವ ಕೈಕಾಲುಗಳನ್ನೇ ಆತ್ಮ ಎಂದು ತಿಳಿಯುತ್ತಾನೆ. ಅದು ನಾನಲ್ಲ. ಶರೀರದ ಅಂಗಾಂಗಗಳಲ್ಲಿ ನಾನು, ನನ್ನದು, ನಾನಿದ್ದೇನೆಂಬ ಅರಿವು ಆಗ್ತದೆ. ಅದು ಆತ್ಮ ಪ್ರದೇಶಗಳ ಅನುಭವ, ಆತ್ಮನ ಅಸ್ತಿತ್ವ ಅನುಭವ. ಆದರೆ ಅಜ್ಞಾನಿ ಜೀವವು ಏನು ತಿಳ್ಕೊಳ್ತಾನೆ? ಅದು ಆತ್ಮನ ಸಂವೇದನಾ ಅಸ್ತಿತ್ವ ಅಂತ ತಿಳ್ಕೊಳ್ಳಾರ್ದೆ ಅಲ್ಲಿ ಅವನಿಗೆ ಪ್ರತ್ಯಕ್ಷವಾಗಿ ಏನೊಂದು ಕಣ್ಣಿಗೆ ರಕ್ತ, ಮೂಳೆ, ಮಾಂಸದ ಕೈಕಾಲುಗಳು ಕಾಣಿಸ್ತವೆ, ಶರೀರ, ಅದನ್ನೇ ಆತ್ಮ ಅಂತ ತಿಳ್ಕೊಂಡು ಬಿಡ್ತಾನೆ. ಇದೇ ದೊಡ್ಡ ಸಮಸ್ಯೆ, ಮಿಥ್ಯಾತ್ವವಾಗಿದೆ. ನೋಡಿ, ಎಲ್ಲೆಲ್ಲಿ ಕೈಕಾಲುಗಳಲ್ಲಿ ಎಲ್ಲ ಕಡೆಗೂ ನಾನು ಎಂಬ ಅಸ್ತಿತ್ವ, ನಾನಿದ್ದೇನೆಂಬ ಅರಿವು, ನನ್ನದು ಎಂಬ ಫೀಲಿಂಗು, ಎಲ್ಲೆಲ್ಲಿ ಶರೀರದಲ್ಲಿ ಆತ್ಮ ಪ್ರದೇಶಗಳಿವೆ, ಆತ್ಮನ ಅಸ್ತಿತ್ವವಿದೆ, ಅಲ್ಲಲ್ಲಿ ನಾನು, ನನ್ನದು, ನಾನಿದ್ದೇನೆಂಬ ಅರಿವು ಅನುಭವ ಆಗ್ತದೆ. ಎಲ್ಲಿ ಆತ್ಮನ ಪ್ರದೇಶಗಳು ಇಲ್ಲವೋ ಶರೀರದಲ್ಲಿ, ಅಲ್ಲಿ ನಾನಿದ್ದೇನೆ, ನನ್ನದು, ನನ್ನ ಕಾಲು, ನನ್ನ ಕೈ ಎಂಬ ಅನುಭವ, ವೇದನೆ, ಸಂವೇದನೆ ಆಗುವುದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ನಾನು ಎಂಬ ಅರಿವು ಇದೆ, ಅದೇ ಶುದ್ಧಾತ್ಮ. ಅದರ ಮೇಲೆ ಭಕ್ತಿಯಿಂದ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಇದೇ ಒಂದು ಅಂತರ್ಮುಖ ಮಾರ್ಗ. 4 ಗತಿಯಲ್ಲಿ ಸರಿಸಮಾನವಾಗಿ ಕಂಡುಬರುವ ಆತ್ಮಧ್ಯಾನಾಭ್ಯಾಸ ಇದು. ಓದುವುದರಿಂದ, ತಪಶ್ಚರಣ ಮಾಡುವುದರಿಂದ, ಕಠಿಣ ತಪಶ್ಚರಣ ಮಾಡಿ, ಶಾಸ್ತ್ರ ಸ್ವಾಧ್ಯಾಯ ಮಾಡಿ, ಚಿಂತನ ಮಾಡಿ, ಧಾರ್ಮಿಕ ಅನುಷ್ಠಾನಗಳನ್ನು ಪರಿಪಾಲಿಸಿ, ಈ ರೀತಿ ಮಾಡಿ ಮುಕ್ತಿಗೆ ಹೋಗುವ ಮಾರ್ಗ ಎಲ್ಲೂ ಇಲ್ಲ. ಯಾಕಂದರೆ ಇದನ್ನೇ ನಾವು ಮುಕ್ತಿ ಮಾರ್ಗ ಅಂದರೆ, ನರಕದಲ್ಲಿದಿಲ್ಲ, ತಿರ್ಯಂಚೆಗಳಲ್ಲಿದಿಲ್ಲ, ಕೇವಲ ಮನುಷ್ಯ ದೇವತೆಗಳಲ್ಲಿ ಮಾತ್ರ ಕಂಡು ಬರ್ತದೆ. ಶಾಸ್ತ್ರ ಸ್ವಾಧ್ಯಾಯವಾಗಲಿ, ಪ್ರವಚನ, ದಿವ್ಯ ಧ್ವನಿ ಪ್ರವಚನ ಕೇಳುವುದಾಗಲಿ, ಧಾರ್ಮಿಕ ಅನುಷ್ಠಾನಗಳನ್ನು, ಕಠಿಣ ತಪಶ್ಚರಣ ಮಾಡುವುದಾಗಲಿ, ಇವೆಲ್ಲವೂ ಕೇವಲ ಮನುಷ್ಯಗತಿಯಲ್ಲಿ ಕಂಡು ಬರ್ತದೆ. ಇನ್ನು ಉಳಿದ ಗತಿಗಳಲ್ಲಿ ಕಂಡು ಬರುವುದಿಲ್ಲ. ದೇವಲೋಕದಲ್ಲಿ ಕೇವಲ ದಿವ್ಯ ಧ್ವನಿ ಕೇಳಲಾಗುತ್ತದೆ, ಭಗವಂತರ ದಿವ್ಯ ಸಮೂಶರಣಕ್ಕೆ ಹೋಗಿ. ಸೊ ಹಾಗಾಗಿ ಇದನ್ನೇ ನಾವು ಆತ್ಮಕಲ್ಯಾಣದ ಮಾರ್ಗ ಅಂತ ಹೇಳೋಕ್ಕಾಗಲ್ಲ. ಆತ್ಮಕಲ್ಯಾಣದ ಮಾರ್ಗ 2 ಪ್ರಕಾರ, ಒಂದು ಸಾಕ್ಷಾತ, ಒಂದು ಪರಂಪರಾ ಮಾರ್ಗ. ಆತ್ಮಧ್ಯಾನ ಮಾಡಿ ಮುಕ್ತಿಗೆ ಹೋಗುವುದು ಎಲ್ಲ ಗತಿಗಳಲ್ಲೂ ಉಂಟು. ಅದು ವೇದನಾ ಸಮ್ಯಕ್ತ್ವ ಇರ್ಬೋದು, ಆಜ್ಞಾ ಸಮ್ಯಕ್ತ್ವ ಇರ್ಬೋದು. ಆದರೆ ಈ ಲಕ್ಷಣ 4 ಗತಿಗಳಲ್ಲಿ ಕಂಡು ಬರ್ತದೆ. ತನ್ನ ಆತ್ಮನ ಅಸ್ತಿತ್ವ ಅನುಭವ ಮಾಡಿ ನಿರ್ವಿಕಲ್ಪ ಸಮ್ಯಕ್ ದರ್ಶನ ಪಡ್ಕೊಂಡು
ಕಾಲಾಂತರದಲ್ಲಿ ಮುಕ್ತಿಗೆ ಹೋಗುವುದು ಈ ಆತ್ಮನ ಧ್ಯಾನಾಭ್ಯಾಸ ಏನೊಂದು ಮಾರ್ಗ ಇದೆ, ಇದು 4 ಗತಿಗಳಲ್ಲಿ ಸರಿಸಮಾನವಾಗಿದ್ದೇವೆ. ನಾನು ಎಂಬ ಸಂವೇದನೆ ಮಾಡುವ ಮಾರ್ಗ. ಹಾಗಾಗಿ ಇದನ್ನೇ ಮೋಕ್ಷ ಮಾರ್ಗ ಎಂದು ತಿಳಿಬೇಕು. ನೋಡಿ, ನಿಮ್ಮ ಅಸ್ತಿತ್ವ ಎಲ್ಲಿದೆ? ಪಾದದಿಂದ ನೆತ್ತಿವರೆಗೆ. ಪಾದದಿಂದ ನೆತ್ತಿವರೆಗೆ. ಪಾದದಿಂದ ನೆತ್ತಿವರೆಗೆ ನನ್ನ ಅಸ್ತಿತ್ವ, ನನ್ನ ಎತ್ತರ, ನನ್ನ ಅಗಲ, ನನ್ನ ದಪ್ಪ ಅನುಭವ ಮಾಡಿ. ಜಡ ಶರೀರ ಪ್ರಮಾಣದಲ್ಲಿದ್ದೇನೆ, ನಾನು ಶರೀರ ಪ್ರಮಾಣದಲ್ಲಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಮನಸ್ಸನ್ನು ಓಡಾಡಿಸಿ. ಜಡ ಶರೀರದಲ್ಲಿ ಕೂದಲು ಮತ್ತು ಉಗುರನ್ನು ಬಿಟ್ಟು ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅರಿವು, ನಾನು ಎಂಬ ಸಂವೇದನೆ ಆಗ್ತಾಯಿದೆ ನೋಡಿ. ಮನಸ್ಸನ್ನು ಎಲ್ಲ ಕಡೆಗೆ ಓಡಾಡಿಸಿ. ಮನಸ್ಸಲ್ಲಿ ಶರೀರದ ಅಂಗಗಳ ಹೆಸರನ್ನು ತೆಗೆದುಕೊಳ್ಳುತ್ತಾ, ಏಕೆ ತೆಗೆದುಕೊಳ್ಳಬೇಕು? ಯಾಕಂದರೆ ಶರೀರ ಪರಿಚಿತವಾಗಿದೆ, ಆತ್ಮ ಅಪರಿಚಿತವಾಗಿದೆ. ಆತ್ಮನಿಗೆ ಯಾವ ಅಂಗಗಳ ಹೆಸರಿಲ್ಲ, ಶರೀರಕ್ಕೆ ಅಂಗಗಳ ಹೆಸರಿದೆ. ಎಲ್ಲಿ ಶರೀರವಿದೆ, ಎಲ್ಲಿ ಶರೀರದ ಅಂಗಗಳಿವೆ, ಅಲ್ಲಿಯೇ ಆತ್ಮನ ಅಸ್ತಿತ್ವ ಪ್ರದೇಶಗಳಿವೆ. ಹಾಗಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗಬೇಕಾದ್ರೆ ವಿಳಾಸವನ್ನು ತೆಗೆದುಕೊಂಡು ಹೋಗ್ತೇವೆ, ಅಡ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತೇವೆ. ಅಡ್ರೆಸ್ ಇಲ್ಲದೆ ಆ ವ್ಯಕ್ತಿ ಸಿಗುವುದಿಲ್ಲ. ಆದರೆ ಅಡ್ರೆಸ್ಸೇ ಆ ವ್ಯಕ್ತಿಯಲ್ಲ, ಆ ವ್ಯಕ್ತಿನೇ ಬೇರೆ ಇರ್ತಾನೆ. ಅದೇ ಕ್ಷೇತ್ರದಲ್ಲಿ, ಅದೇ ಮನೆಯಲ್ಲಿ, ಅದೇ ವಿಳಾಸದಲ್ಲಿ ಆ ವ್ಯಕ್ತಿ ಇರ್ತಾನೆ ನಿಜ. ಆದರೆ ವಿಳಾಸವೇ ಆ ವ್ಯಕ್ತಿ ಆಗಿರಲ್ಲ. ಆ ವ್ಯಕ್ತಿ ವಿಳಾಸ ಒಂದೇ ಕಡೆಗಿದ್ದರೂ ಕೂಡ ವಸ್ತು ಭಿನ್ನತೆ ಇರ್ತದೆ. ಆ ವ್ಯಕ್ತಿನೇ ಬೇರೆ, ಆ ವ್ಯಕ್ತಿಯ ವಿಳಾಸವೇ ಬೇರೆ. ಅಂದರೆ ಎಲ್ಲಿ ಆ ವ್ಯಕ್ತಿಯ ವಿಳಾಸವಿದೆ ಅಲ್ಲಿಯೇ ಆ ವ್ಯಕ್ತಿ ಸಿಗ್ತಾನೆ, ಅದು ನಿಜ. ಆದರೆ ಆ ವಿಳಾಸವನ್ನೇ ತಗೊಂಡು ಕೂತ್ಕೊಂಡು ಬಿಟ್ಟರೆ ಅಲ್ಲಿರುವ ಆ ವ್ಯಕ್ತಿಗೆ ಭೇಟಿ ಆಗದಿದ್ದರೆ ಏನು ಪ್ರಯೋಜನ? ಸೊ ಹಾಗಾಗಿ ಕೈ ಕಾಲುಗಳು ಇವು ಆತ್ಮನ ಅಸ್ತಿತ್ವದ ವಿಳಾಸಗಳು. ಆದರೆ ಇದು ಆತ್ಮ ಅಲ್ಲ, ಕೈಕಾಲುಗಳು ಆತ್ಮ ಅಲ್ಲ. ಅಲ್ಲಿರುವ ಆತ್ಮನ ಅಸ್ತಿತ್ವ, ಸಂವೇದನೆ, ಬಡಿತ ಮಿಡಿತ, ನಾನೆಂಬ ಅರಿವು, ಫೀಲಿಂಗು, ಅದು ಶುದ್ಧಾತ್ಮ. ನಾವು ವಿಳಾಸದ ಮೂಲಕ ವ್ಯಕ್ತಿಯನ್ನೇ ಹಿಡಿಬೇಕು ಹೊರತು ಕೇವಲ ವಿಳಾಸವನ್ನು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವು ನದಿಯನ್ನು ದಾಟಬೇಕಾದ್ರೆ ದೋಣಿಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ದೋಣಿಯಲ್ಲಿ ಕೂತ್ಕೊಳ್ಳದಿದ್ದರೆ ನದಿಯನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ದಡ ಸೇರಿದ ಮೇಲೂ ಕೂಡ, ದಡ ಬಂದರೂ ಕೂಡ ನೀವು ದೋಣಿಯಲ್ಲಿ ಕೂತ್ಕೊಂಡ್ಬಿಟ್ರೆ, ದೋಣಿಯಿಂದ ಇಳಿದಿದ್ರೆ ನೀವು ಆ ದಡವನ್ನು ಸೇರೋಕ್ಕಾಗತ್ತಾ? ಮನೆಗೆ ಹೋಗಿ ಮುಟ್ಟಕ್ಕಾಗತ್ತಾ? ಇಲ್ಲ. ಹಾಗೆ ದೋಣಿಯಲ್ಲಿ ಕೂತ್ಕೊಳ್ಳಬೇಕು ದಡ ಬರುವವರೆಗೆ, ದಡ ಬಂದ ಮೇಲೆ ದೋಣಿಯನ್ನು ಬಿಡಲೂಬೇಕು. ಹಾಗೆ ಶರೀರದ ಅಂಗಾಂಗಗಳು ಆತ್ಮನಿಗೆ ಇಲ್ಲ, ಶರೀರಕ್ಕೆ ಮಾತ್ರ ಅಂಗಾಂಗಗಳಿವೆ. ಸೊ ಅಪರಿಚಿತ ಆತ್ಮನನ್ನು ಪರಿಚಿತ ಶರೀರದ ಅಂಗಗಳ ಮೂಲಕ, ಅಂದರೆ ಅಂಗಗಳಲ್ಲಿ ಆತ್ಮನ ಅಸ್ತಿತ್ವ ಇರುವುದರಿಂದ ನಾವು ಶರೀರದ ಅಂಗಗಳ ಹೆಸರನ್ನು ಮಾತ್ರ ತಗೊಳ್ತಾ ಇದ್ದೇವೆ. ಹೆಸರನ್ನು ತೆಗೆದುಕೊಂಡ ತಕ್ಷಣವೇ ನಮ್ಮ ಮನಸ್ಸು ಚಿತ್ತವೃತ್ತಿ, ನಮ್ಮ ಜ್ಞಾನೋಪಯೋಗ, ನೋಡುವ ತಿಳಿಯುವ ನಮ್ಮ ಜ್ಞಾನದ ವ್ಯಾಪಾರ ಏನು ಮಾಡ್ತದೆ? ನೇರವಾಗಿ
ಏನು ಕಾಲು ಅಂತ ನೀವು ಹೆಸರು ತಗೊಂಡಿದ್ರಿ, ಅಲ್ಲಿರುವ ಆತ್ಮ ಪ್ರದೇಶಗಳ ಮೇಲೆ ಮನಸ್ಸು ಹೋಗುತ್ತೆ ಹೊರತು ಆ ಚರ್ಮದ ಮೂಳೆಯ ಕಾಲಿನ ಮೇಲೆ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಯಬೇಕು. ನಾವು ಮಾಡ್ತಾ ಇರೋದು ಶರೀರ ಧ್ಯಾನವಲ್ಲ, ಆತ್ಮ ಧ್ಯಾನ, ಅಸಲು ಆತ್ಮನ ಧ್ಯಾನ. ನೋಡಿ ನಿಮ್ಮ ಕಾಲುಗಳೆಲ್ಲಿವೆ? ಕಾಲುಗಳ ಉದ್ದಗಲ ದಪ್ಪ, ಕಾಲುಗಳ ಉದ್ದಗಲ ದಪ್ಪ. ಕಣ್ಣಿಗೆ ಕಾಣುವ ಕಾಲುಗಳೇ ಬೇರೆ, ಅದು ರಕ್ತ ಮೂಳೆ ಮಾಂಸದಿಂದ ಮಾಡಿದ್ದು. ನಮಗೆ ಈಗ ರಕ್ತ ಮೂಳೆ ಮಾಂಸದ ಸ್ವಾದ, ರುಚಿ, ದರ್ಶನ ಆಗ್ತಾ ಇಲ್ಲ. ನಮಗೆ ಆ ಜಡ ಕಾಲುಗಳಲ್ಲಿರುವ ಚೈತನ್ಯ ಕಾಲುಗಳು, ಅನುಭವ ರೂಪದ ಕಾಲುಗಳು, ನಾನೆಂಬ ಅರಿವು ರೂಪದ ಕಾಲುಗಳು. ನಾನಿದ್ದೇನೆ, ಇದು ನನ್ನ ಕಾಲು, ಇಲ್ಲಿ ನಾನಿದ್ದೇನೆ, ನಾನು ಎಂಬ ಅನುಭವ ರೂಪದ ಕಾಲುಗಳಿವೆ ನೋಡಿ. ಅದೇ ಶುದ್ಧಾತ್ಮ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ಬೆನ್ನು, ತಲೆ, ಹೊಟ್ಟೆ, ಕಾಲ್ಬೆರಳು, ಹೊಟ್ಟೆ, ವಕ್ಷಸ್ಥಳ, ಎದೆ ಭಾಗ, ಕೈಗಳ ಉದ್ದಗಲ ದಪ್ಪ, ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸಿ ಸ್ಕ್ಯಾನಿಂಗ್ ಮಾಡಿ
ಜೆರಾಕ್ಸ್ ಮಷಿನ್ ಹೇಗೆ ಜೆರಾಕ್ಸ್ ಮಾಡುತ್ತೆ, ಸ್ಕ್ಯಾನಿಂಗ್ ಮಷಿನ್ ಹೇಗೆ ಬಾಡಿ ಸ್ಕ್ಯಾನ್ ಮಾಡುತ್ತೆ, MRI ಯಾವ ರೀತಿಯ ತನ್ನ ಬೆಳಕನ್ನು ಬೀರ್ತಾ 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 ಶರೀರದ ಪ್ರತಿಯೊಂದು ಅಂಗದಲ್ಲಿ ತನ್ನ ಬೆಳಕನ್ನು MRI ಮಷಿನ್, ಸ್ಕ್ಯಾನಿಂಗ್ ಮಷಿನ್, ಜೆರಾಕ್ಸ್ ಮಷಿನ್ ಯಾವ ರೀತಿ ಬೆಳಕನ್ನು ಬೀರ್ತಾ ಬೀರ್ತಾ ಸ್ಕ್ಯಾನ್ ಮಾಡುತ್ತೆ, ಸ್ಕ್ಯಾನ್ ಮಾಡ್ತಾ ಹೋಗ್ತದೆ. ಹಾಗೆ ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಜ್ಞಾನೋಪಯೋಗದ ಮೂಲಕ, ನಿಮ್ಮ ಅಭ್ಯಂತರ ಶರೀರ, ಲೋಕದ ಭಾಷೆಯಲ್ಲಿ ಹೇಳೋದಾದರೆ ಬಾಡಿ ಫೀಲಿಂಗನ್ನು ಸ್ಕ್ಯಾನ್ ಮಾಡ್ತಾ ಹೋಗಿ. ನಾಟ್ ಎ ಬಾಡಿ ಫೀಲಿಂಗ್, that is totally soul feeling. No body feeling, only soul feeling. ಅಭ್ಯಂತರ ಶರೀರವನ್ನು ಸ್ಕ್ಯಾನ್ ಮಾಡಿ. ಬಹಿರಂಗ ಶರೀರವನ್ನು ಸಡಿಲು ಬಿಟ್ಟು, ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ಚಿಂತೆ ವಿಚಾರವಿಲ್ಲ. ಬೇಗ ಬೇಗ ಮನಸ್ಸನ್ನು ಓಡಾಡಿಸಿ. ಅಂಗಗಳ ಹೆಸರನ್ನು ಬೇಗ ಬೇಗ ತೆಗೆದುಕೊಂಡು ಬೇಗ ಬೇಗ ಮನಸ್ಸು ಓಡಾಡಿಸಿ. ಮತ್ತೆ ಸ್ಲೋ ಮಾಡುವರಂತೆ. ಆಮೇಲೆ ಕಣ್ಣು, ಮೂಗು, ಹುಬ್ಬುಗಳು, ಹಣೆ, ಕಿವಿ, ನೆತ್ತಿ, ಹಣೆ, ಕತ್ತು, ಭುಜಗಳು, ಕೈತೋಳುಗಳು, ಕಾಲುಗಳ ಉದ್ದಗಳ ದಪ್ಪ, ಮಂಡಿಗಾಲು, ಪಿಂಡ್ರಿ, ಕಾಲ್ಬೆರಳು, ಕೈ ಬೆರಳು, ಅಂಗೈ, ಅಂಗಾಲು, ಹೊಟ್ಟೆ, ಬೆನ್ನಿನ ಉದ್ದಗಲ ದಪ್ಪ, ಎಲ್ಲ ಕಡೆಗೂ ಮನಸ್ಸನ್ನು ಓಡಾಡಿಸಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ.
ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಪುಣ್ಯ ಪಾಪ ವಿಚಾರಗಳಿಲ್ಲ. ಕೇವಲ ಆತ್ಮನ ಸಂವೇದನೆ. ನೋಡುವ ತಿಳಿಯುವ ಏನೊಂದು ನಮ್ಮ ಜ್ಞಾನದ ವ್ಯಾಪಾರವಿದೆ, ಜ್ಞಾನದ ಪ್ರವೃತ್ತಿ ಇದೆ. ಏನೊಂದು ನೋಡುವ ತಿಳಿಯುವ ಈ ಜ್ಞಾನ ಪರ್ಯಾಯವಿದೆ. ಈ ಜ್ಞಾನ ಪರ್ಯಾಯವನ್ನು ಆತ್ಮನ ಪ್ರದೇಶ ಅಸ್ತಿತ್ವದ ಮೇಲೆ ಇಡಬೇಕು. ಇದೇ ಪರ್ಯಾಯವನ್ನು ದ್ರವ್ಯದಲ್ಲಿ ವಿಲೀನಗೊಳಿಸುವುದು ಎನ್ನುತ್ತಾರೆ. ಪರ್ಯಾಯವನ್ನು ದ್ರವ್ಯದಲ್ಲಿ ವಿಲೀನಗೊಳಿಸಿದಾಗ ಪರ್ಯಾಯವು ಕೂಡ ದ್ರವ್ಯದಂತೆ ಸುಖಿಯಾಗುತ್ತದೆ, ಪರಿಶುದ್ಧವಾಗುತ್ತದೆ. ಬೆರಳುಗಳನ್ನು ಅಲುಗಾಡಿಸಿ, ಕಾಲಿನ ಬೆರಳುಗಳನ್ನು ಅಲುಗಾಡಿಸುತ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಮನಸ್ಸಿನಿಂದ ಅಥವಾ ಕೈಯಿಂದ ಮಸಾಜ್ ಮಾಡಿ ಒಂದೊಂದು ಬೆರಳಿನ ಮೇಲೆ, ಕಾಲಿನ ಒಂದೊಂದು ಬೆರಳ. ಶಾಂತಿ ಆನಂದ ನೆಮ್ಮದಿ ಅನುಭವ ಮಾಡಿ. ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ನಾನು ನನ್ನ ಆತ್ಮನ ಪ್ರದೇಶಗಳು ಎಂದಿಗೂ ಚಂಚಲವಾಗಿಲ್ಲ, ಎಂದಿಗೂ ಅಶುದ್ಧವಾಗಿಲ್ಲ. ಅವು ಶುದ್ಧವಾಗಿಯೇ ಇವೆ. ಆದರೆ ಈ ಮನಸ್ಸು, ಈ ಜ್ಞಾನೋಪಯೋಗ, ನೋಡುವ ತಿಳಿಯುವ ಈ ಒಂದು ಪರ್ಯಾಯ, ಇದೇ ಮಾತ್ರ ಚಂಚಲವಾಗಿದೆ, ಅಶುದ್ಧವಾಗಿದೆ. ಇದು ಪರ್ಯಾಯ ಆತ್ಮ. ಇದು ಆತ್ಮ ದ್ರವ್ಯ ಅಲ್ಲ. ನೋಡುವುದು ತಿಳಿಯುವುದು ನನ್ನ ಸ್ವಭಾವ ಅಲ್ಲ. ರಾಗದ್ವೇಷ ಮಾಡುವುದು ನನ್ನ ಸ್ವಭಾವ ಅಲ್ಲ. ಪರರನ್ನು ನೋಡುವುದು ತಿಳಿಯುವುದು ನನ್ನ ಸ್ವಭಾವ ಅಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ನನ್ನನ್ನು ತಿಳಿಯುವುದು ನನ್ನ ಸ್ವಭಾವ. ತಿಳಿಯುವುದು ಪರ್ಯಾಯದ ಕೆಲಸ. ತಿಳುವಳಿಕೆಗೆ ಬರುವುದು, ಜ್ಞಾನ ಪರ್ಯಾಯದ ಗಮನಕ್ಕೆ ಬರುವುದು ಅಸ್ತಿತ್ವ. ಅಸ್ತಿತ್ವ ಏನಿದೆ ಅದೇ ದ್ರವ್ಯದ ಲಕ್ಷಣವಾಗಿದೆ. ಸತದ್ರವ್ಯ ಲಕ್ಷಣಂ. ಈ ಪಾದದಿಂದ ನೆತ್ತಿವರೆಗೆ ಏನೊಂದು ನನ್ನ ಅಸ್ತಿತ್ವ ಇದೆ, ಇದೇ ಸತ್ ದ್ರವ್ಯದ ಲಕ್ಷಣವಾಗಿದೆ. ಆತ್ಮ ದ್ರವ್ಯ ಯಾವಾಗಲೂ ಸಾಮಾನ್ಯವಾಗಿರುತ್ತದೆ. ಸಾಮಾನ್ಯವು ದ್ರವ್ಯ, ವಿಶೇಷವು ಪರ್ಯಾಯವಾಗಿರುತ್ತದೆ. ನಾನು ಸಾಮಾನ್ಯ ಸ್ವರೂಪನಾಗಿದ್ದೇನೆ, ವಿಶೇಷ ಸ್ವರೂಪನಲ್ಲ. ವಿಶೇಷದಲ್ಲಿ ಗುಣಗಳು ಪರ್ಯಾಯಗಳು ಬರ್ತವೆ. ಸಾಮಾನ್ಯದಲ್ಲಿ ಕ್ಷೇತ್ರ ಬರ್ತದೆ. ಕ್ಷೇತ್ರವನ್ನೇ ದ್ರವ್ಯ ಎನ್ನುತ್ತಾರೆ. ಪಾದದಿಂದ ನೆತ್ತಿವರೆಗೆ ಅಖಂಡ ಸಂವೇದನ.
ನಿರಂತರವಾದ ನಾನೆಂಬ ಅನುಭವ ವೇದನೆ, ಇದು ದ್ರವ್ಯತ್ವ. ಇನ್ನು ಸ್ಥಳ, ಪ್ರದೇಶ, ಪಾದದಿಂದ ನೆತ್ತಿವರೆಗೆ 5 ಅಡಿ, 5.25 ಅಡಿ, 5.5 ಅಡಿ, 6 ಅಡಿ, 4.25 ಅಡಿ, ಏನೊಂದು ಈ ಸ್ಥಳ ವಿಸ್ತಾರ ಇದೆಯೋ, ಕ್ಷೇತ್ರವಿದೆಯೋ, ಇದು ಆತ್ಮನ ಕ್ಷೇತ್ರ. ಒಂದೊಂದು ಕಾಲಿನ ಬೆರಳನ್ನಳಗಾಡಿಸ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಕೈ ಬೆರಳುಗಳು, ಒಂದೊಂದು ಕೈ ಬೆರಳನ್ನಳಗಾಡಿಸ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ, ಯಾವ ಚಿಂತೆ ವಿಚಾರವಿಲ್ಲ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನನ್ನ ಅಸ್ತಿತ್ವ ಇದೆ ನೋಡಿ. ಚಿಕ್ಕ ಅಸ್ತಿತ್ವ, ದೊಡ್ಡ ಅಸ್ತಿತ್ವ, ಸ್ಥೂಲ ಅಸ್ತಿತ್ವ, ಸೂಕ್ಷ್ಮವಾದ ಅಸ್ತಿತ್ವ, ಎಲ್ಲ ಅಸ್ತಿತ್ವದ ಮೇಲೆ ಮನಸ್ಸಿಡಿ. ಎಲ್ಲೆಲ್ಲಿ ನಾನಿದ್ದೇನೆ,
ಈ ರೀತಿ ಅಂತರ್ಮುಖ ಮಾರ್ಗವನ್ನು ಪಂಚಪರಮೇಷ್ಠಿಗಳು ಜಗನ್ಮಾತೆ ದ್ವಾದಶಾಂಗ ಶ್ರುತದೇವಿ ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ ನಿಜ ಮೋಕ್ಷದಾತ ನಿಜ ಶುದ್ಧಾತ್ಮ ನಿಜ ಪರಮಾತ್ಮನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ನಮಸ್ಕರಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಶಾಂತಿ ಶಾಂತಿ ಶಾಂತಿ.